ಹೌದು, ಇದೆಲ್ಲ ನಮ್ಮ ಅಕ್ಕ ಹೇಳೇ ಅಲ್ವಾ? ಸ್ವಲ್ಪ ಆಚೆ ಬರ್ತೀಯಾ? ನಿನ್ನ ಹತ್ರ ಮಾತಾಡ್ಬೇಕು. ಬಂದೆ ಡ್ಯಾಡ್. ಡ್ಯಾಡಿ ಕರೀತವ್ರೆ, ಹೋಗ್ತೀನಿ. ಹೌದು, ಇದೆಲ್ಲ ನಮ್ಮ ಅಕ್ಕ ಹೇಳೇ ಅಲ್ವಾ? ಏನು ಇನ್ನು ನೀನ್ ಇದೇ ಅವತಾರದಲ್ಲಿದ್ಯಾ? ಇದು ನನ್ನ 11ನೇ ಅವತಾರ. ಯು ಟೆಲ್ ಮಿ ವಾಟ್ ಈಸ್ ದ ಇಶ್ಯೂ ಯಾ? ನೀನ್ ಇನ್ನೂ ನಿದ್ದೆ ಮೂಡಲಿದ್ಯಾ? ಫ್ರೆಶ್ ಅಪ್ ಆಗ್ ಬಾ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. 2 minutes. ಡ್ಯಾಡಿ ಫ್ರೆಶ್ ಅಪ್ ಆಗು ಅಂತ ಹೇಳಿದ್ರು. ಇವಾಗ ಫ್ರೆಶ್ ಅಪ್ ಆಗ್ಲಾ ಮಾತಾಡ್ಲಾ? ಮೌನಂ ಸಮ್ಮತಿ ಲಕ್ಷಣಂ. ಗುಡ್ ಮಾರ್ನಿಂಗ್ ಡ್ಯಾಡ್. ಗುಡ್ ಮಾರ್ನಿಂಗ್. ಈ ಖುಷಿಯಾಗಿದ್ಯಾ? ಖುಷಿಯಾಗಿ ಇದೀನಲ್ಲ ಡ್ಯಾಡ್. ನೀನ್ ಖುಷಿಯಾಗಿರೋದು ಯಾಕೆ ಅಂತ ನನಗೆ ಗೊತ್ತು. ಯಾಕೆ ಅಂತ ಗೊತ್ತಿಲ್ಲ ಡ್ಯಾಡ್, ಬಟ್ ಖುಷಿಯಾಗಿದ್ದೀನಿ. ಯಾಕೆ ಅಂತ ನನಗೆ ಗೊತ್ತು. ನಿಮ್ಮಮ್ಮನಿಗೆ ಎಲ್ರ ಮುಂದೆ ಅವಮಾನ ಮಾಡಿ ಅವಳ ಸ್ಟೇಟಸ್ನ ಧೂಳಿಪಟ ಮಾಡ್ಬಿಟ್ಟಿಯಲ್ಲ, ಅದು ಖುಷಿಯಾಗಿದೆಯಾ? ಆದ್ರೆ ಮಯೂರಿ ಕುತ್ತಿಗೆಗೆ ದಿಢೀರಂತ ಮಾಂಗಲ್ಯ ಕಟ್ತೀನಿ ಅಂತ ನನ್ನ ಹತ್ರ ಯಾಕೋ ಹೇಳಲಿಲ್ಲ? ಗೊತ್ತಿಲ್ಲ ಡ್ಯಾಡ್. ಹೇಳೋ ಅಂತ ಸಿಚುವೇಶನ್ ಆಗಿರ್ಲಿಲ್ಲ, ಹೇಳಕ್ಕೂ ಆಗಿರ್ಲಿಲ್ಲ, ಹೇಳಕ್ ಟೈಮು ಸಿಗ್ಲಿಲ್ಲ. ಅದಕ್ಕೆ ಟೈಮ್ ಇಲ್ಲ. ಮದುವೆ ಹಿಂದಿನ ದಿವಸ ಅಮಿತಿನ್ ಜೊತೆ ಹೋಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡು ಬಂದು ಮದುವೆ ದಿನ ದಿಢೀರಂತ ಮಯೂರಿ ಕುತ್ತಿಗೆಗೆ ಮಾಂಗಲ್ಯ ಕಟ್ಟಿದ್ಯಾ. ಇದು ನ್ಯಾಯ ಏನೋ? ಅಮಿತ ಪಾಪ ಕಣೋ. ಈ ವಿಷಯ ಹೇಳ್ದೆ ಎಲ್ರ ಮುಂದೆನೂ ಅವಳಿಗೆ ಅವಮಾನ ಮಾಡಿದೀಯಲ್ಲ, ಇದು ಸರಿನಾ? ಎಲ್ಲ ಮುಗೀತು, ಹೇಗೋ ನಿನ್ ಮದುವೆ ಆಯ್ತಲ್ಲ ಅಂತ ಒಂದ್ ಕಡೆ ಖುಷಿ, ಇನ್ನೊಂದ್ ಕಡೆ ಈ ಮದುವೆ ಈ ರೀತಿ ಆಯ್ತಲ್ಲ ಅನ್ನೋ ದುಃಖ. ಹೋಗ್ಲಿ, ರೂಮಲ್ಲಿರೋದು ನಿನ್ ಹೆಂಡತಿ ಅಂತಾದ್ರೂ ಗೊತ್ತಿದ್ಯಾ? ಡ್ಯಾಡ್, ವಾಟ್ ಆರ್ ಯು ಆಸ್ಕಿಂಗ್? ಅದು ಚೆನ್ನಾಗಿ ಗೊತ್ತಿದೆ ಡ್ಯಾಡ್. ಈಗ ನಿಮ್ಮ ಅಮ್ಮನ್ಗೆ ಅವಮಾನ ಆಗ್ಲಿ ಅಂತ ಅವಳ ಕೂತ್ಕೆಗೆ ಮಾಂಗಲ್ಯ ಕಟ್ಟಾಯ್ತು. ಈಗ ಅವಳನ್ನ ಊರ್ಗ್ ಓಡಿಸ್ಬಿಡ್ತೀಯ ಅಲ್ವಾ? ಡ್ಯಾಡ್, ಯಾಕೆ ಹಾಗೆಲ್ಲ ಮಾತಾಡ್ತಾ ಇದ್ದೀರಾ? ಶಾಯರಿನ್ ಯಾಕೆ ಇವಾಗ ಊರು ಕಳಿಸ್ಬೇಕು? ನಿನಗೆ ಖುಷಿ ಆಗ್ಬೇಕು ಅಂತಂದ್ರೆ ಏನ್ ಬೇಕಾದ್ರೂ ಮಾಡ್ತೀಯಲ್ಲಪ್ಪ, ಅದಕ್ಕೆ ಹೇಳ್ದೆ. ನಿನಗೆ ಜೀವನ ಅಂದ್ರೆ ಏನು ಅಂತ ಅರ್ಥ ಮಾಡಿಸಿ ಬೆಳೆಸ್ಬೇಕಾಗಿತ್ತು. ನಿನ್ನೆ ರಾತ್ರಿ ಈ ಮನೇಲಿ ಏನೇನ್ ನಡೀತು ಅಂತ ಗೊತ್ತಾ? ವಾಟ್ ಡ್ಯಾಡ್?
ನೀನ್ ಆ ಹುಡುಗಿಗೆ ಮಾಂಗಲ್ಯನ ಗೋಡೆಗೆ ನೇತಾಕು ಅಂತ ಹೇಳಿದ್ಯಾ. ಅದಕ್ಕೆ ಅವಳು ಊರ್ಗ್ ವಾಪಸ್ ಹೋಗಕ್ ಹೊರಟಿದ್ಲು. ಆದ್ರೆ ಅವಳನ್ನ ನಾನು ತಡೆದು ನಿಲ್ಸೋ ಅಷ್ಟರಲ್ಲಿ ಸಾಕಾಗೋಯ್ತು. ಅದೇ ಸಮಯಕ್ಕೆ ಬೆಟ್ಟೆಯನ್ಗೆ ಎದೆನೋವು ಕಾಣಿಸ್ಕೊಳ್ತು. ಹೋಗ್ಲಿ, ಬೆಟ್ಟೆಯ ಯಾರು ಅಂತನಾದ್ರೂ ಗೊತ್ತಾ? ಯಾ, ನಮ್ ಬೆಟ್ಟ ಅಂಕಲ್. ಅವ್ರೀಗ ನಿನ್ನ ಅಂಕಲ್ ಅಲ್ಲ ಕಣೋ, ನಿಮ್ ಮಾವ. ಕರೆಕ್ಟ್. ಈಗ ಹೇಗಿದ್ದಾರೆ? ಹುಷಾರಾಗಿದ್ದಾರೆ ತಾನೆ? ಹುಷಾರಾಗಿದ್ದಾರೆ. ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿ ಊರಿಗೆ ಕಳಿಸ್ದೆ. ತಾರಕ್, ನೀನು ಮಯೂರಿಗೆ ಮಾಂಗಲ್ಯ ಕಟ್ಟಿದೀಯ. ಅವಳಿಗೂ 108 ಆಸೆಗಳಿರುತ್ತೆ. ಅದನ್ನ ನೀನು ಅರ್ಥ ಮಾಡ್ಕೋಬೇಕು. ನೀನೇನೋ ಹೀಗೆ ದಿಢೀರಂತ ಅವಳಿಗೆ ಮಾಂಗಲ್ಯ ಕಟ್ಬಿಟ್ಟೆ. ಆದ್ರೆ ಅವಳು ಆ ಶಾಕಿಂದ ಹೊರಗಡೆ ಬರೋಕೆ ಸಮಯ ತಗೊಳುತ್ತೆ ಕಣ. ಅಲ್ಲಿವರೆಗೂ ನೀನು ಅವಳನ್ನ ಅರ್ಥ ಮಾಡ್ಕೊಂಡು ಚೆನ್ನಾಗಿ ನೋಡ್ಕೋಬೇಕು. ಸ್ವಲ್ಪ ತಾಳ್ಮೆಯಿಂದ ಇರೋ. ಆಮೇಲೆ ನಮ್ಮಮ್ಮನಿಗೆ ಅವಮಾನ ಮಾಡೋಕ್ಕೋಸ್ಕರ ತಾಳಿ ಕಟ್ತೆ ಅಂತ ಪದೇ ಪದೇ ಹೇಳ್ತಾ ಇರ್ಬೇಡ. ಆಗಿದ್ದಾಗೋಯ್ತು. ಇನ್ಮುಂದೆ ಆದ್ರೂ ಎಲ್ಲ ಬಿಟ್ಟು ಅವಳ ಜೊತೆ ಸುಖವಾಗಿ ಸಂಸಾರ ಮಾಡು. ಸರಿ ಡ್ಯಾಡ್, ಅರ್ಲಿ ಮಾರ್ನಿಂಗ್ ಯಾಕೆ ಇಷ್ಟೊಂದು ಬ್ಲೇಡ್ ಆಗ್ತಾ ಇದೆಯಾ? ಸರಿ, ಬಾ ವಾಕಿಂಗ್ ಹೋಗೋಣ. ದಟ್ಸ್ ಲೈಕ್ ಅ ಗುಡ್ ಡ್ಯಾಡ್. ಎಷ್ಟೇ ಬಿಡ್ಸ್ ಹೇಳಿದ್ರು ಇವ್ರ ಅರ್ಥನೇ ಮಾಡ್ಕೋತಿಲ್ವಲ್ಲ. ಅವ್ರಿಗೆ ಹೇಗೆ ಅರ್ಥ ಮಾಡಿಸ್ಲಿ? ಅಲ್ಲಿ ಅಪ್ಪ ಅಜ್ಜಿ ತಂಗಿದಿರಲ್ಲ, ಹೇಗಿದಾರೋ ಏನ್ ಮಾಡ್ತಿದಾರೋ? ಈ ಮದ್ವೆ ವಿಚಾರ ಗೊತ್ತಾಗಿ ಅದೆಷ್ಟು ನೊಂದ್ಕೊಂಡಿದಾರೋ ಗೊತ್ತಿಲ್ಲ. ನನ್ ಜೀವನ ಹೀಗಾಗೋಯ್ತಲ್ಲ ಅಂತ ಅಪ್ಪ ಅದೆಷ್ಟು ಗುರುಗ್ತಾ ಇದ್ದಾರೋ. ಅಮ್ಮ ದುರ್ಗಮ್ಮ, ನನ್ನ ಕುಟುಂಬಕ್ಕೆ ಯಾವುದೇ ತೊಂದರೆ ಆಗ್ತಿರೋ ಹಾಗೆ ನೀನೇ ನೋಡ್ಕೋಬೇಕು. ಅವರೆಲ್ಲ ಸಂತೋಷವಾಗಿದ್ರೆ ನನ್ನ ಮನಸ್ಸು ಸಮಾಧಾನವಾಗಿರುತ್ತೆ. ಈಗ ನೀನೇ ಅವ್ರನ್ನ ನೋಡ್ಕೋಬೇಕು ತಾಯಿ.